ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹೆಗ್ಡೆ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ಪ್ರಿಯಾ ಅವರ ಮನೆಗೆ ಬಂದಿದ್ದೆ, ಅಂದರೆ ಸಾಗರಕ್ಕೆ. ಸೊ ಇಲ್ಲಿಂದ ಅವಳು ವರದಳ್ಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು. ಬಟ್ ಟೈಮು ಕ್ಯಾಚ್ ಮಾಡೋಕ್ಕಾಗಲ್ಲ, ಒಂದೇ ಪ್ಲೇಸ್ ಆಗುತ್ತೆ ಅಂತ ಹೇಳಿ ಇವಾಗ ಇಕೇರಿ ಟೆಂಪಲ್ಲು ಮತ್ತು ಜೋಗ್ ಫಾಲ್ಸ್ನ ಕವರ್ ಮಾಡೋಣ ಅಂತ ಹೇಳಿದಾಳೆ. ಒಳಗೋಗಿದ್ದಾಳೆ, ಬರ್ತಾಳೆ, ತಡೀರಿ ತೋರಿಸ್ತೀನಿ. ನೋಡಿ ಗೈಸ್, ಬಂದ್ಲಿ ಇವಳು. ಹಾಯ್ ಗಾಯ್ಸ್, ಎಷ್ಟು ಪ್ಲೇಸ್ನ ಕವರ್ ಮಾಡಿಸ್ತೀಯ? 2 ಇವತ್ತಿಗೆ ಸಾಕು ಅನ್ಕೊಂತೀನಿ. ನಾಳೆ ಎಕ್ಸಾಮ್ ಇದೆ ಗೈಸ್, ಆದ್ರೂ ಇವಳನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಏನು ಮಾಡಕ್ಕಾಗಲ್ಲ ಗೈಸ್. ಸಾಗರ ಇಂದ 6 ಕಿಲೋಮೀಟರ್ ಅಷ್ಟೇನೆ ಈ ದೇವಸ್ಥಾನ. ಈ ಕೆರೆ ದೇವಸ್ಥಾನಕ್ಕೆ ಫಸ್ಟ್ ಬಂದಿದೀವಿ. ಸೊ ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಬೇರೆ ಕಡೆ ಹೋಗೋದು. ಕೂಡ್ಲಿಗೆ ಹೋಗಿದ್ಯಾ ನೀನು? ಶಿವಮೊಗ್ಗ ಬಂದಾದ್ಮೇಲೆ ಹೋಗೋಣ, ಚೆನ್ನಾಗಿದೆ ಅದು. ಕಾಣಿಸುತ್ತೆ. ಎಷ್ಟು ಪೀಸ್ ಆಗಿದೆ ಅಂದ್ರೆ ದೇವಸ್ಥಾನ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಹೇಳು, ಎಂತದ ಹೇಳ್ತೀನಿ. ಇದೆರಡು ಕೂಡಿದ್ರೇನು ಪ್ರಳಯ ಆಗತ್ತಂತೆ. ಅಂದ್ರೆ ಇದು ಚಿತ್ರ ಅಲ್ವಾ, ಹೇಗ್ ಕೂಡತ್ತೆ? ಅದ್ ನಂಗೆ ಗೊತ್ತಿಲ್ಲ. ಅದಿರೋದು ನಾನು ಹೇಳ್ದೆ. ಇದು ಅಷ್ಟೇ, ಈ ಚೇಳು ಈ ಲೈನ್ ದಾಟಿದ್ರೆ ಪ್ರಳಯ ಆಗುತ್ತಂತೆ. ಹೌದಾ? ಹೇಳ್ತಾರೆ, ಗೊತ್ತಿಲ್ಲ. ಗೈಡ್. ಗಾಯ್ಸ್, ಹಾವು ಕಾಣಿಸ್ತಿದೆ, 2 ತಲೆ ಅವಂತೆ. ಮತ್ ಆ ಕಡೆ ಹೋಗ್ತಾನೆ ಇಲ್ಲ. 2 ತಲೆ ಹಾವು, ಅದು ಹಂಗ ಹೋಗಲ್ಲ. 2 ತಲೆ ಹಾವು ನೋಡಿ ಗಾಯ್ಸ್, 2 ತಲೆ ಹಾವು. ಇಲ್ಲಿ ಹೋಮ ಎಲ್ಲ ನಡೀತಾ ಇದೆ. ಇದರಿಂದ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ದಾರೆ. ಅದೇ ನೋಡಿ ಕಳ್ಸ ಮೇಲಿರೋದು, ಸಖತ್. She moves like a map with no borders, a whisper caught in the wind. I see her boots at the corner cafe with a notebook and a grin. She's chasing skies I've never named while I stay in my lane. But something in the way she moves. ಗಾಯ್ಸ್, ಇಷ್ಟೊತ್ತು ಈ ಕೆರೆ ದೇವಸ್ಥಾನನ ಫುಲ್ಲು ನೋಡ್ಕೊಂಡು ಕಣ್ ತುಂಬಿಸ್ಕೊಂಡು ಬಂದ್ವಿ. ಇವಾಗ ಕೆಳದಿಗೆ ಹೋಗ್ತಾ ಇದೀವಿ. ಅದು ಅಷ್ಟೇ 7 ಕಿಲೋಮೀಟರ್ ಹೋಗ್ತಿದೀವಲ್ಲ. ಕೆಳದಿಗ್ ಬಂದಿದೀವಿ ಗೈಸ್. ಅಂದ್ರೆ ಸಾಗರ ಅಂದ್ರೆ 7 ಕಿಲೋಮೀಟರ್ ಹೋಗೋ ಪ್ಲಾನ್ ಅಲ್ಲಿ ಇದ್ವಿ. ತುಂಬಾ ಲಾಂಗ್ ಆಗುತ್ತೆ ಅಂತ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ವಿ. ಕ್ಯಾನ್ಸಲ್ ಮಾಡಿದ್ದ ಇವಳೆ, ಮಹಾನುಭಾವಿ ನಾನೇ, ಅವಳೆ. ಬನ್ನಿ ಹೋಗೋಣ ಕೆಳದಿ ದೇವಸ್ಥಾನಕ್ಕೆ. ನಿಂಗೆ ಎಂತಾದ್ರೂ ಹಿಸ್ಟ್ರಿ ಗೊತ್ತಾ ಕೇಳೋದಿದು? ಅದಕ್ಕೆ ಮ್ಯೂಸಿಕ್ ಹಾಕ್ತೀನಿ ನಾನು, ನಮಗೇನು ಗೊತ್ತಿಲ್ಲ ಅಂತಾನೆ. ಆಯ್ತಾ? ನಾನು ಇಲ್ಲೇ ಎತ್ಕೊಂಡು ನಂಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಯಾರು ಅಷ್ಟೊಂದ್ ಜನ ಯಾಕೆ ಬರಲ್ಲ ಪ್ರೀ? ಅಂದ್ರೆ ಬರ್ತಾರೆ, ತುಂಬಾ ಕಡಿಮೆ. ಇವತ್ತಿಲ್ಲ ಅಷ್ಟೆ. ಕೈ ಮುಕ್ಕೊಂಬಿಡಿ. ರಾಮೇಶ್ವರ ದೇವರು, ಸಾರಿ, ಇದು ದುರ್ಗಾಂಬ ದೇವರು, ಇದು ರಾಮೇಶ್ವರ ದೇವರು. ನಮ್ಮ ಪುಣ್ಯಕ್ಕೆ ದೇವ್ರನ್ನ ಕ್ಯಾಪ್ಚರ್ ಮಾಡೋ ಬಗ್ಗೆ ಸಿಕ್ಕಿದೆ. ಇದು ಗಣಪತಿ ದೇವರು. ಫುಲ್ ಗ್ರೀನ್ ಕಲರ್ ಇದೆ. ಆ ಕಡೆ ಒಂಥರ ಪಾಚಿ ತರ ಕಟ್ಟಿರೋದು. ಫೋನ್ ಬಿಟ್ಬಿಡ್ಲಾ, ಹಿಂಗೆ ಕೈ ಬಿಟ್ಬಿಡ್ಲಾ? ಹೋಗ್ತೀಯ ಶಿವಮೊಗ್ಗ ನೀನ್ ಇವತ್ತು? ಹೋಗ್ತೀನಪ್ಪ. ನೀನ್ ಹೋಗ್ತೀಯಾ? ಅದು ನಾನ್ ಕೇಳ್ಬೇಕು, ನೀನ್ ಹೋಗ್ತೀಯಾ? ಇದು ಹೂವ ಎಲ್ಲೆಲ್ಲೋ ಇತ್ತು, ನಾನೇ ಚಂದ ಮಾಡಿ ಉಡ್ಸಿದ್ನಲ್ಲ, ಅಂದ್ರೆ ಇಟ್ಟಿದೆ. ಚೆನ್ನಾಗಿದಲ್ಲ? ನೈಸ್. 3 ರೌಂಡು ಸಾಕಿಲ್. 3 ರೌಂಡ್ ತಿರುಗಿ ಅಡ್ಡ ಬೀಳು. ಸಾಕು ಬಿಡೆ, ಸುತ್ತೈತ್ ಕಡೆ ಫ್ರೀ. ಅಡ್ಡಿಲ್ಲ, ಬೀಳು. ದೇವರಿಗೋಸ್ಕರ ಚೂರು ಸುಡ್ಸ್ಕೊಳಲ್ವಾ? ಹೊರ ಬೇಕಾ ಬೇಡ್ವಾ? ಒಳ್ಳೆ ಗಂಡ ಸಿಗ್ಬೇಕಾ ಬೇಡ್ವಾ? ಹೇಳು. ದೇವರಿಗೆ ಕೈ ಮುಗಿಬೇಕಾದ್ರೆ ಡಿಸ್ಟರ್ಬ್ ಮಾಡ್ಬಾರ್ದಂತೆ. ನೀನ್ ತುಂಬಾ ಮಾಡ್ತಿದ್ಯ.
ಇವಾಗ ನಾವು ಇನ್ನೊಬ್ಬ ರೂಮೇಟ್ ಅಂದ್ರೆ ನಮ್ ರೂಮಿಗಲ್ಲ ನಮ್ ಪಿಜಿಗೆ ಕೆಳಗಡೆ ಫ್ಲೋರ್ ಅಲ್ಲಿ ಒಬ್ಳು ಪುಟ್ಟಿ ಬಂದಿದ್ದಾಳೆ ಸಾಗರದವಳು. ಊರೋಳೆ. ಸೊ ಅವ್ರ ಮನೆಗೆ ಹೋಗ್ತಾ ಇದೀವಿ ಇವತ್ತು. ಬನ್ನಿ ಹೋಗೋಣ ಪುಟ್ಟಿ ಮನೆಗೆ. ಕಮ್ ಆನ್ ಲೆಟ್ಸ್ ಗೋ. ಲೆಟ್ಸ್ ಗೋ. ಅಯ್ಯೋಯ್ಯೋ ಬ್ಲಾಕ್ ಆಗ್ಬಿಟ್ಟೆ ಕಣೆ. ಹಿಂಗೆ ಚೆನ್ನಾಗಿತ್ತೆ, ಹಿಂಗಿಂದಾನೆ ಹೋಗೋಣ. ಬಿದಿಗೆ ದೋದ್ಯಾ ನಾನಂತೂ ಎತ್ತಲ್ಲ ಬಿಡೆ. ಇವಾಗ ಕ್ಯಾಮ್ರಾ ಆಫ್ ಮಾಡಿ ಹೋಗ್ತೀರಿ. ಪುಟ್ಟಿ ಮನೆ ಕಾಲ್ ಮಾಡಿದ್ಯಾ ಅವಳಿಗೆ? ಸರ್ಪ್ರೈಸ್ ಎಂತ ಮಾಡ್ತಿದ್ದಾಳೋ ಏನೋ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಇವಳಿಗೆ ಹೊಡಿಯೋರ್ ತರ ಹೋಗ್ತಾವಳೆ. ಬಾಗ್ಲೇನ ಹಾಕಿರ್ಲಿಲ್ಲ. ಹೆಂಗೆ ಹಂಗ ಹಾಯ್ ಹೇಳೋದು ಹತ್ರ ಹಾಯ್. ಇವಳೆ ಸಹನಾ ಪುಟ್ಟಿ. ಹಾಯ್. ಹಲೋ. ಖುಷಿ ಆಯ್ತಾ? ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಆದ್ರೂ ಅಡ್ಗೆ ಚೆನ್ನಾಗ್ ಮಾಡ್ತಾರೆ. ಇನ್ನು ತಿಂದೇ ಇಲ್ಲ. ಇಲ್ಲಿ ಹಾ ಗೈಸ್, ಇದು ಇವ್ರ ಕೋಳಿ. ನೀನೇನ್ ಹೇಳದ್ ನಾನೇ ಹೇಳ್ಕಂತೀನಿ. ಇದು ಸರಿ, ನಾ ಕೊಡ್ಸ್ಕೊಂತೀನಿ ನೋಡಿ. ಅದು ಸೈಡ್ ಹೋಗಿ ನಿಂಗೊಂದು ಕಂಟೆಂಟ್ ಕೊಡ್ತೀನಿ. ಸೈಡ್ ಹೋಗಿ ಕಂಟೆಂಟ್ ಕೊಡ್ತಾಳೆ. ಕೊಡ್ಲಿಲ್ಲ, ಕೊಡ್ತೀನಿ ಅಂತ ಬಂದ್ಲು. ಆದ್ರೆ ತುಂಬಾ ಕ್ಲೋಸ್ ಇದಲ್ಲ ಅದು. ನಿನಗ? ನಮ್ಮ ಅಮ್ಮಂಗೆ. ಹೌದಾ? ಗುದ್ದಬಾರ್ದು. ಅದಕ್ಕೆ ತಿನ್ನಕ್ ಕೊಟ್ರೆ ಮಾತ್ರ ಅದು ಏನು ಇದಂದ್ರೆ ಅದು ಗಬ್ನನ್ ಮಗಂದು. ನಿಜ ತಿನ್ನಕ್ ಕೊಟ್ರೆ ಮಾತ್ರ ಚೆನ್ನಾಗಿರುತ್ತಾಯ್ತಾ ಪಾಪ. ಅದಕ್ಕೆ ಹಾಲ್ ಕೊಡ್ಬೇಕು ಅಂದ್ರೆ ಅದಕ್ಕೆ ಸಮ್ಮ ಹಾಕ್ಬೇಕು, ಅಂದ್ರೆ ಕೊಡಲ್ಲ. ಅವೆಲ್ಲ ಯಾಸೆಗಳದ್ರದ್ದು. ನೆಕ್ಸ್ಟ್ ಎಂತದ ಬಾವಿ ಮನೆ ಅಂತಿದ್ದಲ್ಲ, ಅದೆಲ್ಲಿದೆ? ಬಾವಿ ಮನೆ. ನಡಿ ಅಲ್ಲಿಗೆ. ನಾನಿರೋದ್ ಮಾತ್ರ ಹಳ್ಳಿಲಿ, ಅಂದ್ರೆ ನಾನು ಯಾಸಗಳು ಮಾತ್ರ ಪೇಟೆದು. ಯಾಕಂದ್ರೆ ಶಿವಮೊಗ್ಗ ಮಂದಿ ಅಲ್ಲ, ಅದಕ್ಕೆ. ಇದೇ ಗೈಸ್ ಬಾವಿ ಮನೆ. ಬಾವಿ ಅಷ್ಟೇ, ಒಟ್ಟು ಬಾವಿ ಮನೆ. ಓಕೆ, ಇದು ಪುಟ್ಟಿಯವರ ತೋಟ. ಎಷ್ಟ ಕಡೆ ಇದೆಯಾ? ಇದು ಟೋಟಲ್ 1.5 ಅನ್ಕೊಂತೀನಿ. ಆಮೇಲೆ ಆ ಕಡೆ ಇದು ಪ್ರಿಯವರ ಅಡಿಕೆ ತೋಟ. ಎಷ್ಟು ವರ್ಷ? ಸಾರಿ, ಸಹನಾ. ಅವತ್ತು ಅಷ್ಟೇ ಮೇಕಪ್ ಮಾಡ್ಸ್ಕೊಳಕ್ ಹೋಗಿದ್ವಲ್ಲ, ಮಿಲಾನ ಮಾನಸ ಅಂತ ಹೇಳಿದ್ದೆ. ಇಲ್ಲ, ಫಸ್ಟ್ ಇಲ್ಲಿ ಎಲ್ಲೇ ಕಾಣ್ತೀನಿ. ಹಾ, ಗೊತ್ತಾಯ್ತು. ಮಧ್ಯದಲ್ಲಿ ಇಲ್ಲಿಂದ ಚಳಿ ಕರ್ಕೊಂಡು ಹೋಗ್ತೀಯ ಒಳಗಡೆ. ನಮ್ಮನೆ ಎಮ್ಮೆಗಳ ಕಾಟ. ಇವನ್ ಕೊಡ್ತೀರಾ ಅಡಿಕೆ ಗಿಡನ? ನನಗಲ್ಲ, ಅಡಿಕೆ ಗಿಡ ಕೊಡ್ತೀರಾ? ಅದೇ ಸಸಿ ಕೊಡ್ತೀರಾ ಕೇಳಿದ್ದು. ಸತಿನಾ ಹಾ, ಮಾರಕ್ ಕೊಡ್ತೀರಾ? ಮಾರಕ್ ಕೊಡ್ತೀವಿ. ಎಷ್ಟು ಒಂದ್ ಗಿಡಕ್ಕೆ? ಒಂದ್ ಗಿಡಕ್ಕ ಅದ ಕಡಿಮೆ ಬೆಳಿತಾರೆ ಪುಟ್ಟಿಲಿ. ಬೆಳೆಯಲ್ಲ ಹೋಗಿ. ಅದು ಗುಡುಗ್ ಬಂದಾಗ ಮಾತ್ರ ಬರೋದು. ಎಂತೆಂತದೋ ಸಾಹಸ ಮಾಡ್ಕೊಂಡು ಕರ್ಕೊಂಡ್ ಹೋಗ್ತೀಯಾರಪ್ಪ ಇವ್ರಿಬ್ರು ನಂಬ್ಕೊಂಡ್ರೆ ನಾನ್ ಎಲ್ಲಿ ತೋಡ್ಕೊಂತೀರೋ ಗೊತ್ತಿಲ್ಲ. ಫೈನಲಿ ನಾವೀಗ ತೋಟಕ್ ಬಂದ್ವಿ. ಸ್ವಲ್ಪ ಸ್ಪೇಸ್ ಜಾಸ್ತಿ ಕೊಟ್ಟಿದ್ದೀವಿ ನಡ್ಕೊಂಡು ಹೋಗಕ್ಕೆ. ಅಲ್ಲ, ಗೊಬ್ಬರ ಹಾಕಕ್ಕೆ ಜಾಸ್ತಿ ಹೋಗಕ್ಕೆ. ಹೌದಾ? ನಮ್ಮ ಅಪ್ಪಾಜಿನೇ ಇಷ್ಟ ಜಾಗ ಬಿಡ್ಸ್ಯಾರ ನಮ್ ತೋಟದಲ್ಲಿ. ಗೊಬ್ಬರ ಹೊಡ್ಸಕ್ಕೆಲ್ಲ ಬೇಕಾಗುತ್ತೆ ಅಂತ. ಕೆಳಗಿನ ತನಕ ಫುಲ್ ಮೇಲಿಂದ ಕೆಳಗಿನ ತನಕ. ಗೊತ್ತಿಲ್ಲ. ನೀರ್ ಕೇಳಿಸ್ತಿದ್ಯಾ ಅಲ್ಲಿ ಬೋರ್ಗರಿಯೋದು? ಬಾರಿ ಬೋರ್ಗರಿತೈತಿ. ನಿಜ ಕೇಳಿಸ್ತಿಲ್ವಾ? ಅಕ್ಕಿ ಎಷ್ಟ್ ಚಂದ ಇದೆ ನೋಡು. ಆ ಅಕ್ಕಿ ಎಷ್ಟ್ ಚಂದ ಹಾರ್ತಿದೆ ನೋಡು. ಹೋಯ್ತಲ್ಲ ಅದು. ಯಾರೋ ಬಂದ್ರು. ಆರಾಮದ? ಇದು ನನ್ನ ಬ್ಯೂಟಿಫುಲ್ ಬೈಕ್, ಸ್ಕೂಟಿ. ಅವೆಲ್ಲ ಬೇಕಾ ಸೋಕಿ? ಶೋಕಿ ಅಂತದಿಲ್ಲ ಮಾರೈತಿ. ಹೂ ಚೆನ್ನಾಗಿತ್ತು, ಅದಕ್ಕೆ ಚೆನ್ನಾಗಿರೋ ಹೂನ ಅಲ್ಲೇ ನೋಡಿ ಅನ್ಭವಿಸ್ಬೇಕು. ಕೀಳದಲ್ಲ, ಕಿತ್ತು ಜೀವ ತೆಗಿಯೋದಲ್ಲ. ಆ ಹೂವಿನ ಪ್ರಾಣ ತೆಗ್ದ ಈಗ ನೀನು. ಹಿಡ್ಕೊಳೋ 10 ನಿಮಿಷಕ್ಕೆ ಹೋಗಸ್ ಹೋಗ್ತೀರ, 10 ನಿಮಿಷನೇ ಹಿಡ್ಕೊಳಲ್ಲ ಅದನ್ನ ಕೈಯಲ್ಲಿ. ನೋಡ್ತಾರೆ ಇದೇ ಮಾತು. ವ್ಲಾಗಲ್ಲಿ ನೋಡಿ ಗೈಸ್, ಕೊನೆ ತನಕ ಆ ಹೂ ಇರುತ್ತೋ ಇಲ್ಲೋ ಅಂತ. ಅದೇ ಈ ಎಪಿಸೋಡಿನ ಟ್ವಿಸ್ಟ್. ಗೈಸ್, ಹೂ ಕೊನೆಗೂ ಅವಳ ಹತ್ರನೇ ಉಳಿತು.
ಅದಕ್ಕೆ ಅಕ್ಕ ಅವರು ಸೇಫ್ ಆಗಿ ಕಾಪಾಡ್ಕೊಂತೀನಿ ಅಂದಿದ್ದು ಹೂನ ಗಾಡಿಗೆ ನನ್ ಗಾಡಿ ನಾನೇ ಕಾಪಾಡ್ತೀನಿ. ಸತ್ತೋಯ್ತು. ಅದಕ್ಕೆ ಇಲ್ದಿಡು. ಸತ್ತೋಯ್ತು ನೀನ್ ಹಂಗ್ ತಿರ್ಸೋದ್ರೊಳಗೆ. ಇಲ್ಲ ಆಲ್ರೆಡಿ ಸಾಯಿಸಿದ್ಲು ಅವಳು. ಕೊನೆಗೂ ನನ್ ಗಾಡಿಗೆ ಹಾಕಿ ಅಷ್ಟೇ ಕೈ ಮುಗಿ ಅಷ್ಟೇ. ನೀನ್ ಹೇಳು. ನಾನೇ ನೋಡ್ಬೇಕಾ? ಅಷ್ಟೇ. ಅಕ್ಕನ ಸ್ಟೈಲೇ ಬೇರೆ. ಬಾಯ್. ಎಲ್ಲ ಶಿವಮೊಗ್ಗದಲ್ಲಿ ಸಿಗುವ. ಓಕೆ ಬಾಯ್ ಬಾಯ್. ಈಗ ಹೇಳು. ಬಾಯ್ ಬಾಯ್ ಅಂತ ಹೇಳಿ. ಅವಳಿಗೆ ಹೇಳು. ಬಾಯ್ ಬಾಯ್ ಬಾಯ್. ಓಕೆ ಬಾಯ್. ನಂಗೆ ಅಲ್ಲಿಗೆ ಹೋಗಿ ಸರಿ ಇರೋದು ಅಲ್ಲ. ಯಾಕೆ ನೋಡು ಯಪ್ಪ ಓಡ್ಸು ನಿನ್ ಕೈಲಾಗತ್ತೆ. ಅಮ್ಮ ಅಪ್ಪ ಇಲ್ಲಿ ನೋಡಿಲ್ಲಿ ಕೆಸರು ನೋಡ್ತಾ ಇದ್ದೀನಿ. ಇವಾಗ ಹೋಗ ಹೋದಂಗ ಹೋಗು. ಅಯ್ಯಯ್ಯೋ ಇಲ್ಲ ಅನ್ಸುತ್ತಲ್ವಲ್ಲ. ಅವಾಗ್ಲೇ ಅವ್ರು ಯಾರೋ ಕೊಚ್ಚೆ ಕಣೆ ಫ್ರೀ ಜೈ ಆಂಜನೇಯ. ಅಯ್ಯೋ ಇದೊಂದ್ ಗುಡ್ಡೆ ಹರ್ಸಿದ್ರೆ ಇನ್ನು ಮುಂದಕ್ಕಿದ್ಯೇನೋ ಅಲ್ಲ. ಇದೆ ಲಾಸ್ಟ್ ಅನ್ಕೊಂತೀನಿ. ಇನ್ನೊಂದಿದೆ ಕಾಣ್ತಿದೆ ಅಲ್ಲ ಅಲ್ಲಿ. ಅಮ್ಮ. ಜಾಸ್ತಿ ಇಲ್ಲ ಅನ್ಕೊಂತೀನಿ. ರೋಡ್ ಅಂದ್ರೆ ಮಜಾಟ ಕಿಸಲ್ಲಿ ಎಲ್ಲ ಬರ್ತಾರಲ್ಲ ರಾಘವೇಂದ್ರ ಅಂತೇಳಿ ಹುಡ್ಗಿ ವೇಷ ಹಾಕ್ತಾರಲ್ಲ ಸಾಗರದಲ್ಲಿ. ಅದೇ ಅಂತೆ ಅವ್ರ ಮನೆ. ಸಾಗರಲ್ಲ ಶಿರ್ವಾಳ. ಸಾರಿ ಶಿರ್ವಾಳ. ಅದೇ ಹೋಯ್ತು ಬಿಡಿ. ಹೆಸರಂತ ಬೋಳನ್ ಕೂರ್ಸ್ಕೊಂಡ್ ಹೋಗ್ತಾ ಇದೀವಿ. ಅದೇನು ಬೊಗಳ್ತಾನೆ ಇಲ್ಲ ನೋಡು, ಸುಮ್ನೆ ಕೂತೈತಲ್ಲ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹಾಗೆ ಈ ಸಂಡೇನ ಫೈನಲ್ ಆಗಿ ಸಕ್ಸಸ್ಫುಲ್ ಮಾಡಿದ ಪ್ರಿಯಾ ಸುರೇಶ್ ಅವರಿಗೆ ಧನ್ಯವಾದಗಳು. ಎಂತ ಐತೆ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಸಿಗುವ. ಬಾಯ್ ಬಾಯ್, ಗುಡ್ ನೈಟ್, ಲವ್ ಯು ಆಲ್. Oh